ಗುಜರಾತ್ ಕಾಂಗ್ರೆಸ್ನ ಉದ್ದೇಶಿಸಿ ರಾಹುಲ್ ಗಾಂಧಿ ಅವರು ಆಡಿದಂತಹ ಮಾತು ಇಡೀ ದೇಶಕ್ಕೆ ಅಪ್ಲೈ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಚರ್ಚೆ ಶುರುವಾಗಿದೆ. ಅವ್ರು ಏನ್ ಹೇಳಿದ್ರು, ಅದರ ಅರ್ಥ ಏನು, ಎಲ್ಲ ಡೀಟೇಲ್ಸ್ ನಾವು ಹೇಳ್ತಾ ಹೋಗ್ತೀವಿ. ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರನ್ನ ಪ್ರತ್ಯೇಕ ಎರಡು ಗುಂಪು ಮಾಡಬೇಕು. ಗುಜರಾತ್ನಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಸಂದೇಶ ಎಲ್ಲರಿಗೂ ಅಪ್ಲೈ ಆಗುತ್ತಾ? ಇನ್ನು ಮುಂದೆ ದೇಶದ ಎಲ್ಲ ಕಡೆ ಗುಜರಾತ್ ಕಾಂಗ್ರೆಸ್ ಮಾಡೆಲ್ನ ಆಕ್ಷನ್ ಆಗುತ್ತಾ? ಹಾಗಾದ್ರೆ ಕರ್ನಾಟಕದಲ್ಲೂ ಯಾರೇ ಆಗ್ಲಿ ಅದೇ ವಾರ್ನಿಂಗ್ ಅನ್ನ ರಾಹುಲ್ ಕೊಡ್ತಾರ ಅನ್ನೋದು ಪ್ರಶ್ನೆ. ಅಲ್ಲ, ಆಕ್ಚುಲಿ ಅವ್ರು ಹೇಳಿದ್ದಿಷ್ಟು, ಗುಜರಾತ್ ಅಲ್ಲಿ ಇರುವಂತಹ ಕಾಂಗ್ರೆಸ್ ನಾಯಕರು ಮೇಲ್ಮೇಲ್ ಮಾತ್ರ ಕಾಂಗ್ರೆಸ್ ಕಾಂಗ್ರೆಸ್ ಅಂತಾರೆ, ಒಳಗಡೆ ಬಿಜೆಪಿಗರ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಕೆಲವರೆಲ್ಲ. ಹಿಂಗಾಗಬಾರ್ದು ಅಂತ ಹೇಳಿದ್ರೆ, ಇದರಿಂದೆಲ್ಲ ದೂರ ಬರಬೇಕು ಅಂತ ಹೇಳಿದ್ರೆ ನಮ್ದೊಂದು ಗ್ರೂಪ್ ಫಾರ್ಮ್ ಆಗಬೇಕು ಅಂತ ಹೇಳಿದ್ರು. ಬಟ್ ಇಟ್ ಈಸ್ ಅ ಫೇಲ್ಡ್ ಸ್ಟೇಟ್ ಕಾಂಗ್ರೆಸ್ ಮಟ್ಟಿಗೆ. ಅದನ್ನ ಎಲ್ಲ ಕಡೆ ಹೆಂಗ್ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ. ನೋಡೋಣ ಏನೇನು ಹೇಳಿದ್ದಾರೆ ಅಂತ ಹೇಳಿ. ಆ ಕಡೆ ರಾಹುಲ್ ಗಾಂಧಿ ವಾರ್ನ್, ಇತ್ತ ಖರ್ಗೆ ಸಾಫ್ಟ್ ಮೆಸೇಜ್. ನಾಯಕರಿಂದಷ್ಟೇ ಪಕ್ಷ ಅಲ್ಲ ಎಂಬ ಸಂದೇಶವನ್ನ ರಾಹುಲ್ ಗಾಂಧಿ ಅವರು ರವಾನಿಸಿದ್ದಾರೆ. ಗುಜರಾತ್ನಲ್ಲಿ ಕೈ ನಾಯಕರ ನಡವಳಿಕೆ ಬಗ್ಗೆ ರಾಹುಲ್ ಗಾಂಧಿ ಕಿಡಿಕಾರಿದ್ರು. ಕಾಂಗ್ರೆಸ್ ಇದೆಯಾ ಗುಜರಾತ್ನಲ್ಲಿ ಅಂತ ನೀವೇನಾದ್ರೂ ನನ್ನನ್ನು ಕೇಳಿದ್ರೆ, ಕಾಂಗ್ರೆಸ್ ಅಲ್ಲಿ ಅಳಿವಿನಂಚಿನಲ್ಲಿರುವಂತಹ ಜೀವ ಸಂಕುಲ ಅಂತ ನಾವು ಕೆಲವನ್ನೆಲ್ಲ ಕರಿತೀವಲ್ಲ, ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಅಲ್ಲಿ. ಈ ಕಾರಣಕ್ಕೆ ಅಲ್ಲೊಂದಷ್ಟು ಬದಲಾವಣೆಗಳು ಆಗ್ಬೇಕು ಅಂತ ಅಗ್ರೆಸಿವ್ ಆಗಿ ಮಾತಾಡಿದ್ದಾರೆ. ಈ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಹೇಳ್ತಾ ಇದ್ರು, ಇಬ್ರು ಬೇರೆ ಬೇರೆ ಹೋದ್ರೆ ಪ್ರಯೋಜನ ಏನೂ ಇಲ್ಲ, ಒಟ್ಟಿಗೆ ಹೋಗ್ಬೇಕು, ನಮಗ್ ತೊಂದರೆ ಹೋಗೋದ್ರಿಂದ ಒಟ್ಟಿಗೆ ಹೋದ್ರೆ ನಮಗ್ ಲಾಭ ಆಗುತ್ತೆ, ನಮ್ಮ ಕೆಲಸಗಳಾಗತ್ತೆ ಅಂತ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರನ್ನ ಉದ್ದೇಶಿಸಿ ಮಾತನಾಡಿದ್ರು. ಸೊ ಎರಡೂ ಸಂದೇಶಗಳು ಎಲ್ಲಾ ರಾಜ್ಯಗಳಿಗೂ ಅಪ್ಲೈ ಆಗತ್ತಾ? ಇವರು ಒಟ್ಟಾಗಿರಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಬಯಸಿದ್ರು, ಇಲ್ಲಿ ಬೇರೆ ಬೇರೆಯಾಗಿ ತಮ್ಮದೇ ಮಹತ್ವಾಕಾಂಕ್ಷಿಗಳನ್ನ ಇಟ್ಕೊಂಡಿರುವಂತಹ ನಾಯಕರು ಅದನ್ನು ಬಯಸ್ಬೇಕಲ್ವಾ? ಆಮೇಲೆ ಅವರ ಬೆಂಬಲಿಗರು ಅದನ್ನು ಬಯಸ್ಬೇಕಲ್ವಾ? ಹೇಗೆ ಅನ್ನೋದು ಪ್ರಶ್ನೆ. ಆಮೇಲೆ ನಾನು ಆಗ್ಲೇ ಹೇಳ್ದಾಗೆ ಗುಜರಾತ್ ಕಾಂಗ್ರೆಸ್ನ ಮಾಡೆಲ್ ಅನ್ನ ಎಲ್ಲೂ ಅಪ್ಲೈ ಮಾಡೋಕ್ಕಾಗಲ್ಲ. ಬಿಕಾಸ್ ಅದು ಫೇಲ್ಡ್, ಕಾಂಗ್ರೆಸ್ನ ಮಟ್ಟಿಗೆ ಒಂದು ಫೇಲ್ಡ್ ಆಪರೇಷನ್ ಅದಷ್ಟೇ. ಕಾಂಗ್ರೆಸ್ ಹೈಕಮಾಂಡ್ನ ಬ್ರಹ್ಮಾಸ್ತ್ರ ಸಿದ್ದು ಡಿಕೆಶಿ ಅವರಿಗೂ ಅಪ್ಲೈ ಆಗುತ್ತಾ? ಸಿದ್ದು ಪರ ಡಿಕೆ ಪರ ಬ್ಯಾಟಿಂಗ್ ಮಾಡುವಂತಹ ನಾಯಕರಿಗೂ ಸೇಮ್ ಸೂತ್ರನ? ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮೆಗಾ ಲಾಂಚ್ ಇದೆಯಾ? ಹಾಗಾದ್ರೆ ಯಾರು ಎಷ್ಟೇ ದೊಡ್ಡ ನಾಯಕ ಇರಲಿ ನಮ್ಮ ಮಾತನ್ನ ಕೇಳಬೇಕು. ಬಯಕೆ ಚೆನ್ನಾಗಿದೆ, ಆದರೆ ಈ ಬಯಕೆಯನ್ನ ನಾಯಕರುಗಳು, ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿರುವಂತಹ ನಾಯಕರುಗಳು ಒಪ್ಪಿಕೊಳ್ತಾರ ಅನ್ನೋದು ಪ್ರಶ್ನೆ. ಕೆಲವರಂತೂ ಈಗ ಕಾಂಗ್ರೆಸ್ ಹೈಕಮಾಂಡ್ನ ತೂಕಕ್ಕೆ ಕಂಪೇರ್ ಮಾಡಿದ್ರೆ ಕೆಲ ನಾಯಕರ ವರ್ಚಸ್ಸಿನ ತೂಕ ಇದೆಯಲ್ಲ, ಅದು ಬಹಳ ತೂಕ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈಗ ಕಾಂಗ್ರೆಸ್ ಹೈಕಮಾಂಡ್ನ ಬಯಕೆ ಹೌದು, ಎಲ್ಲ ಒಟ್ಟಾಗಿದ್ರೆ ಲಾಭ ಆಗುತ್ತೆ ಪಕ್ಷಕ್ಕೆ ಅಂತ. ಬಟ್ ಅದೇ ಸೇಮ್ ಬಯಕೆಯನ್ನ ರಾಜ್ಯ ನಾಯಕರು ಬಯಸ್ಬೇಕಲ್ವಾ? ಅವ್ರ ಬೆಂಬಲಿಗರು ಬಯಸ್ಬೇಕಲ್ವಾ? ಏನಾಗಬಹುದು ಹಾಗಾದ್ರೆ? ಈ ಕಿವಿ ಮಾತು, ಈ ವಾರ್ನಿಂಗ್ನೆಲ್ಲ ಯಾವ ರೀತಿ ತೆಗೆದುಕೊಳ್ಬಹುದು, ಪರ್ಸೀವ್ ಯಾವ ರೀತಿ ಮಾಡ್ತಾರೆ ರಾಜ್ಯ ನಾಯಕರು ಅನ್ನೋದು ಪ್ರಶ್ನೆ. ಮಮತಾ, ಪ್ರಮುಖವಾಗಿ ಕಾಂಗ್ರೆಸ್ನ ಒಳಗಡೆ ಈಗ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಹೇಗೆ ಒಂದು ರೀತಿಯಲ್ಲಿ ಆಕ್ಷನ್ ಮತ್ತೆ ರಿಯಾಕ್ಷನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಒಗ್ಗಟ್ಟು ನಿಂತಿದೆ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಬೇರೆ ಬೇರೆ ನಾಯಕರನ್ನ ನಾವು ಹೇಗಿದ್ರು ಕೂಡ ಸರಿಪಡಿಸಬಹುದು, ಆದ್ರೆ ಈ ಇಬ್ಬರು ನಾಯಕರು ನಮ್ಗೆ ಬಹಳ ಮಹತ್ವದ ನಾಯಕರು. ಆ ಕಾರಣಕ್ಕೋಸ್ಕರವಾಗಿ ಇವರಿಬ್ರು ಸರಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಒಂದ್ ರೀತಿಯಲ್ಲಿ ಅವರನ್ನ ಸರಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಚುನಾವಣೆಗೂ ಮುಂಚೆಯೇ ಕೂಡ ಕಾಂಗ್ರೆಸ್ನ ಒಳಗಡೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇವರನ್ನ ಜೋಡೆತ್ತನ ರೀತಿಯಲ್ಲಿ ಸರಿ ಒಟ್ಟಾಗಿ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅದರಂತೆ ಆ ಒಟ್ಟಾಗಿ ನಡೆದುಕೊಂಡಿದ್ರು. ಈಗಲೂ ಕೂಡ ಅದೇ ರೀತಿ ಆ ಒಂದು ರೀತಿ ಒಟ್ಟಾಗಿ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಸಂದೇಶದ ಮೇಲೆ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಆದ್ರೆ ಈಗಿರ್ತಕ್ಕಂಥದ್ದು ಅಧಿಕಾರದ ಆಸೆ. ನೀವು ಹೇಳದಂತೆ ಎಲ್ಲೋ ಒಂದ್ ಕಡೆ ಅಧಿಕಾರದ ಆಸೆ ಇದ್ದೇ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ಎರಡೂ ಬಣ್ಣದಿಂದಲೂ ಕೂಡ ಕ್ಲೈಮ್ ಪಾಲಿಟಿಕ್ಸ್ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇವರಿಬ್ಬರನ್ನ ಮೇಲ್ನೋಟಕ್ಕೆ ಒಂದ್ ರೀತಿಯಲ್ಲಿ ಸರಿ ಮಾಡಿದ್ರೆ ಅವರ ಕೆಳಗಡೆ ಇರ್ತಕ್ಕಂಥ ಅವರ ಸೌಂಡ್ ಕೂಡ ಕಡಿಮೆ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಗುಜರಾತ್ ನಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಅದು ಇಡೀ ದೇಶಕ್ಕೆ ಅಪ್ಲೈ ಆಗುತ್ತಾ ಅನ್ನೋದೀಗ ಬಹುದೊಡ್ಡ ಚರ್ಚೆ. ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಮಾಸ್ ಲೀಡರ್ ಕೂಡ ಇರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು. ಜೊತೆಗೆ ಎಲ್ಲೋ ಒಂದ್ ಕಡೆ ಪಕ್ಷ ಸಂಘಟನೆಯಲ್ಲೂ ಕೂಡ ಒಂದ್ ರೀತಿಯಲ್ಲಿ ಅತ್ಯುತ್ತಮ ಕೆಲಸ ಮಾಡಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಅದೇ ರೀತಿಯ ರೂಲ್ಸ್ ಅನ್ನ ಇಲ್ಲೂ ಕೂಡ ಅಪ್ಲೈ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಚರ್ಚೆ ಶುರುವಾಗಿದೆ. ಹಾಗಾಗಿ ಅಂತಿಮವಾಗಿ ಯಾವ ರೀತಿ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ಆ ಒಂದು ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಕಾದ್ ನೋಡ್ಬೇಕಾಗಿದೆ. ಮಮತಾ, ರವೀಶ್, ಈ ಚರ್ಚೆನೆ ತಪ್ಪಲ್ವಾ ಅಂತ? ಯಾಕಂದ್ರೆ ಗುಜರಾತ್ ಅನ್ನೋದು ಕಾಂಗ್ರೆಸ್ ಪಾಲಿಗೆ ಕಬ್ಬಿಣದ ಕಡ್ಲೆ. ಲಾಸ್ಟ್ ಒಂದು 30 ವರ್ಷದಿಂದ ಅವ್ರ ಅಧಿಕಾರದಲ್ಲೇ ಅಲ್ಲಿ ಇಲ್ಲ. ಆ ಮಾಡೆಲ್ ಅನ್ನ ಬೇರೆ ಕಡೆ ಅಪ್ಲೈ ಮಾಡ್ತೀನಿ ನಾನು ಅನ್ನೋದು ಒಂದು ಫೇಲ್ಡ್ ಎಕ್ಸ್ಪೆರಿಮೆಂಟ್ ಅಲ್ವಾ? ಅದನ್ನ ಯಾಕೆ ಮಾಡೋದಕ್ಕೆ ಬಯಸ್ತಾ ಇದೆ? ಅದ್ರ ಲೆಕ್ಕಾಚಾರ ಏನು ಅಂತ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಗುಜರಾತ್ ಮಾಡಲ್ ಅಂದ್ರೆ ಗುಜರಾತ್ನ ಒಳಗಡೆ ಇರ್ತಕ್ಕಂಥ ಸಂಘಟನೆ ಮಾಡಲ್ ಅಲ್ಲ. ಒಂದು ಎಚ್ಚರಿಕೆಯನ್ನ ಮೊನ್ನೆ ಅಹಮದಾಬಾದ್ ನಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ.
ಕಾರ್ಯಕರ್ತರು ಮತ್ತೆ ಪಕ್ಷದ ನಾಯಕರನ್ನ ಪ್ರತ್ಯೇಕಿಸಬೇಕಾಗಿದೆ ಅಂತ. ಇದೇ ರೀತಿ ಬಹಳಷ್ಟು ಕಡೆಗಳಲ್ಲಿ ಎಲ್ಲೋ ಒಂದ್ ಕಡೆ ಒಡಕುಂಟಾಗಿರ್ತಕ್ಕಂಥದ್ದು ಮತ್ತೆ ಪಕ್ಷದ ಒಳಗಡೆನೆ ಇದ್ಕೊಂಡು ಬೇರೆ ಬೇರೆ ರೀತಿಯಲ್ಲೂ ಕೂಡ ಪಿತೂರಿಗಳನ್ನ ನಡೆಸೋದು, ಷಡ್ಯಂತ್ರ ನಡೆಸತಕ್ಕಂಥದ್ದು ಕೂಡ ಭಾಗವಾಗಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ರಾಜಕೀಯ ಪಕ್ಷ ಆದ್ಮೇಲೆ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಅದನ್ನ ಕಾಂಗ್ರೆಸ್ನ ಒಳಗಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಪ್ಲೈ ಮಾಡ್ತಾರೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಈಗ ಅದೇ ರೀತಿ ಸ್ಥಿತಿ, ಒಬ್ಬರ ಕಾಲನ ಇನ್ನೊಬ್ಬರಿಗೆ ಎಳೆಯುವಂತ ಪರಿಸ್ಥಿತಿ ಕರ್ನಾಟಕದಲ್ಲೂ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ನಾವು ನಾಯಕರನ್ನ ನಾವು ಕೇರ್ ಮಾಡಲ್ಲ ಅನ್ನೋ ಸಂದೇಶವನ್ನ ಕೊಡೋದ್ರ ಮೂಲಕ ಅಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಆ ಮಾಡೆಲ್ ಅನ್ನ ಅಲ್ಲಿ ತರ್ತಾರ ಕರ್ನಾಟಕದಲ್ಲೂ ಅನ್ನೋದು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಮಮತಾ. ರೈಟ್, ಧನ್ಯವಾದ ರಮೇಶ್, ನಮ್ಮೆಲ್ಲ ಮಾಹಿತಿಗಾಗಿ.